ನಮಸ್ಕಾರ, ನೀವು ನೋಡ್ತಿದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕ್ ಆಗಿರುವ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಕೌಂಟ್ಡೌನ್ ಶುರುವಾಗಿದ್ದು, ಗೆಲುವಿಗಾಗಿ ಎರಡು ಬಣಗಳ ನಡುವೆ ಭಾರೀ ಪೈಪೋಟಿ ಏರ್ಪಟ್ಟಿದೆ. ಅಧ್ಯಕ್ಷ ಸ್ಥಾನದ ಗೆಲುವು ರಾಜಕೀಯ ನಾಯಕರ ಘನತೆಯ ಪ್ರಶ್ನೆಯಾಗಿದ್ದು, ಶಾಸಕ ಶಿವರಾಮ್ ಹೆಬ್ಬಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ನೇರವಾಗಿ ಅಖಾಡಕ್ಕೆ ಧುಮುಕಿದ್ದರಿಂದ ಚುನಾವಣಾ ಕಾವು ಜೋರಾಗಿದೆ. ಈ ಹಿಂದೆ ದೋಸ್ತ್ಗಳಾಗಿದ್ದವರೇ ಗೆಲುವಿಗೆ ತೊಡೆತಟ್ಟಿ ನಿಂತಿದ್ದು ಕದನಕಣ ರಂಗೇರಿದೆ. ಕೆಡಿಸಿಸಿ ಬ್ಯಾಂಕ್ ಎಲೆಕ್ಷನ್ಗೆ ಕೌಂಟ್ ಡೌನ್, ರಂಗೇರಿದ ಕದನಕಣ. ಅಧ್ಯಕ್ಷ ಗಾದಿ ಮೇಲೆ ಇಬ್ಬರು ಘಟಾನುಘಟಿ ನಾಯಕರ ಕಣ್ಣು. ಹಳೆ ದೋಸ್ತಿಗಳ ಮಧ್ಯೆ ಬಿಗ್ ಫೈಟ್, ಹೆಬ್ಬಾರ್ ವೈದ್ಯ ಬಣಗಳ ಮಧ್ಯೆ ಶೀತಲ ಸಮರ. ಹೆಬ್ಬಾರ್ಗೆ ಕೈಕೊಟ್ಟು ವೈದ್ಯರ ಜೊತೆ ಕೈ ಜೋಡಿಸಿದ ಬಿಜೆಪಿ ಬೆಂಬಲಿತರು. ಇದು ರಾಜಕಾರಣಿಗಳ ಪ್ರತಿಷ್ಠೆಯ ಪ್ರಶ್ನೆ. ಯಾರಿಗೆ ಒಲಿಯಲಿದೆ ಕೆಡಿಸಿಸಿ ಅಧ್ಯಕ್ಷ ಗಾದಿ? ಹೌದು, ಇದು ಶಾಸಕ ಸ್ಥಾನದ ಎಲೆಕ್ಷನ್ ಅಲ್ಲದಿದ್ರೂ ಅಷ್ಟೇ ಮಹತ್ವ ಪಡೆದಿರುವ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ. ಜಿಲ್ಲೆಯ ರಾಜಕಾರಣಿಗಳಿಗೆ ಇದು ಪ್ರತಿಷ್ಠೆಯ ಪ್ರಶ್ನೆ. ಜಿಲ್ಲೆಯಲ್ಲಿ ತಮ್ಮ ಪ್ರಭಾವ, ಹಿಡಿತ ಎಷ್ಟಿದೆ ಎನ್ನುವುದರ ಪ್ರಶ್ನೆ. ಎಸ್, ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಯಾರ ಮತ ಯಾವ ಬಣಕ್ಕೆ ಎನ್ನುವ ಲೆಕ್ಕಾಚಾರಗಳು ಜೋರಾಗತೊಡಗಿವೆ. ಹೌದು, ಒಂದು ಕಾಲದಲ್ಲಿ ದೋಸ್ತಿಗಳಾಗಿದ್ದ ಸಚಿವ ಮಂಕಾಳು ವೈದ್ಯ ಹಾಗೂ ಶಾಸಕ ಶಿವರಾಮ್ ಹೆಬ್ಬಾರ್ ನೇರವಾಗಿ ಪೈಪೋಟಿಗೆ ಇಳಿದಿದ್ದಾರೆ. ತೊಡೆತಟ್ಟಿ ಸಮರ ಸಾರಿದ್ದಾರೆ. ಹೀಗಾಗಿ ಎರಡು ಬಣಗಳ ಮಧ್ಯೆ ಟಫ್ ಫೈಟ್ ಏರ್ಪಟ್ಟಿದೆ. ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ. ಹಾಗಾದ್ರೆ ಹುರಿಯಾಳುಗಳ ಸಪೋರ್ಟ್ ಯಾವ ಬಣಕ್ಕೆ? ಮತದಾರರನ್ನ ತಮ್ಮ ಕಡೆ ಒಲಿಸಿಕೊಳ್ಳಲು ಘಟಾನುಘಟಿಗಳ ಮಾಸ್ಟರ್ ಪ್ಲಾನ್ ಏನು ಎನ್ನುವುದನ್ನ ವಿವರಿಸ್ತೀವಿ, ಕೇಳಿ. ಬಿಜೆಪಿಯಿಂದ ಉಚ್ಚಾಟಿತರಾಗಿರುವ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ರನ್ನ ಸೋಲಿಸಲು ಬಿಜೆಪಿ ಬೆಂಬಲಿತರು ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಜೊತೆ ಕೈಜೋಡಿಸಿದ್ದಾರೆ. ಹೆಬ್ಬಾರ್ರನ್ನ ಶತಾಯಗತಾಯ ಸೋಲಿಸೋದಕ್ಕೆ ಬಿಜೆಪಿ ಪಣ ತೊಟ್ಟಂತೆ ಕಾಡಿಸ್ತಾ ಇದ್ದು, ರಾಜಕೀಯ ಎದುರಾಳಿಗೆ ಬೆಂಬಲ ನೀಡುತ್ತಿರೋದು ಸಖತ್ ಇಂಟ್ರೆಸ್ಟಿಂಗ್ ಅನ್ನಿಸುತ್ತೆ. ಇನ್ನು ಕಳೆದ ಬಾರಿ ಹೆಬ್ಬಾರ್ ಜೊತೆ ಗುರುತಿಸಿಕೊಂಡಿದ್ದ ಸಹಕಾರ ಭಾರತಿ ಈ ಬಾರಿ ಅವರ ವಿರುದ್ಧವಿದ್ದು ಸಚಿವ ವೈದ್ಯ ಜೊತೆ ನಿಂತಿದ್ದಾರೆ. ಸದ್ಯದ ವಿಶ್ಲೇಷಣೆ ಪ್ರಕಾರ ಫ್ಯಾಕ್ಸ್ ಅಂದರೆ ಕೃಷಿ ಪತ್ತಿನ ಕ್ಷೇತ್ರದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಮೇಲುಗೈ ಸಾಧಿಸಿದಂತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಉಳಿದಂತೆ ವಿವಿಧ ಪ್ರತಿನಿಧಿಗಳ ಕ್ಷೇತ್ರದಲ್ಲಿ ಸಚಿವ ವೈದ್ಯರ ತಂಡದ ಶಕ್ತಿ ಹೆಚ್ಚಿದ್ದಂತೆ ಕಂಡುಬಂದಿದೆ. 16 ಸ್ಥಾನಗಳ ಪೈಕಿ 10ಕ್ಕೂ ಅಧಿಕ ಸ್ಥಾನವು 50-50 ಅನುಪಾತದಲ್ಲಿದ್ದು, ಮತದಾರರನ್ನ ಓಲೈಸಲು ಯಾರು ಸಕ್ಸಸ್ ಆಗ್ತಾರೆ ಎಂಬುದೇ ಸದ್ಯದ ಕುತೂಹಲ. ಕೆಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಸ್ವೀಕೃತಗೊಂಡಿದ್ದ 44 ನಾಮಪತ್ರಗಳ ಪೈಕಿ 11 ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆದಿದ್ದಾರೆ. ಇದರಿಂದ 33 ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ರು. ಆದರೆ ಹೆಬ್ಬಾರ್ ಬಣದಿಂದ ಭಟ್ಕಳ ಕ್ಷೇತ್ರದಲ್ಲಿ ಯಾರೂ ಸ್ಪರ್ಧಿಸದ ಕಾರಣ ಸಚಿವ ವೈದ್ಯ ಬಣದ ವಿಕೆ ವಿಶಾಲ್ ಹೊನ್ನಾವರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಹೆಬ್ಬಾರ್ ಬಣದ ಬೀರಣ್ಣ ಬೊಮ್ಮಯ್ಯ ನಾಯಕ್ ಅಂಕೋಲಾದಿಂದ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಹೀಗಾಗಿ ಕೆಡಿಸಿಸಿ ಬ್ಯಾಂಕಿನ ಒಟ್ಟು 16 ನಿರ್ದೇಶಕ ಸ್ಥಾನಗಳಲ್ಲಿ 11 ತಾಲೂಕಿನ ಕೃಷಿ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳ ಪ್ರತಿನಿಧಿಗಳಿದ್ರೆ 5 ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳಿದ್ದಾರೆ. ಇದರಲ್ಲಿ ಹೆಬ್ಬಾರ್ ಟೀಮ್ 15 ಸ್ಥಾನಕ್ಕೆ ಸ್ಪರ್ಧೆ ನಡೆಸ್ತಾ ಇದ್ರೆ, ಸಚಿವ ವೈದ್ಯ ಬಣದಿಂದ 13 ಅಭ್ಯರ್ಥಿಗಳು ಸೆಣಸಲಿದ್ದಾರೆ. ಈಗಾಗಲೇ 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಗೆದ್ದಿರೋದ್ರಿಂದ ಒಟ್ಟಾರೆ 12 ಸ್ಥಾನಗಳಿಗೆ 30 ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ. ಅಂದಹಾಗೆ ಶಿರಸಿ ಫ್ಯಾಕ್ಸ್ನಲ್ಲಿ 27 ಮತಗಳು, ಸಿದ್ದಾಪುರ 23, ಯಲ್ಲಾಪುರದಲ್ಲಿ 15, ಮುಂಡ್ಗೋಡಿನಲ್ಲಿ 13, ಹಳಿಯಾಳದಲ್ಲಿ 13, ಜೊಯ್ಡಾದಲ್ಲಿ 9, ಕುಮಟಾದಲ್ಲಿ 16, ಹೊನ್ನಾವರ 19, ಅಂಕೋಲಾ 14, ಭಟ್ಕಳ 7, ಕಾರವಾರ 9, ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ 11, ಗ್ರಾಹಕರ ಸಂಸ್ಕರಣಾ ಮತ್ತು ಸಹಕಾರ ಸಂಸ್ಕರಣಾ ಕ್ಷೇತ್ರದಲ್ಲಿ 21 ಅಭ್ಯರ್ಥಿಗಳು, ಔದ್ಯೋಗಿಕ 22 ಅಭ್ಯರ್ಥಿಗಳು, ಸೌಹಾರ್ದ ಮತ್ತು ಅರ್ಬನ್ 211 ಹಾಗೂ ಹಾಲು ಒಕ್ಕೂಟದಲ್ಲಿ 203 ಮತಗಳಿವೆ. ಯಲ್ಲಾಪುರ ಮತ್ತು ಮುಂಡ್ಗೋಡ್ನಲ್ಲಿ ಹೆಬ್ಬಾರ್ ಅಭ್ಯರ್ಥಿಗಳು ಗೆಲ್ಲುವ ಸಾಧ್ಯತೆ ಇದ್ದು
ಹಳಿಯಾಳದಲ್ಲಿ ಎಸ್ಎಲ್ ಘೋಟ್ನೇಕರ್ ಗೆಲುವು ನಿಚ್ಚಳವಾಗಿದೆ. ಇನ್ನುಳಿದ 10 ಕ್ಷೇತ್ರಗಳಲ್ಲಿ ನೇರ ಹಣಾಹಣಿ ಇದ್ದು ಅಲ್ಲಿ ಕೆಡಿಸಿಸಿ ಚುಕ್ಕಾಣಿ ಹಿಡಿಯುವವರ ಭವಿಷ್ಯ ನಿರ್ಧಾರವಾಗಲಿದೆ. ಇನ್ನು ರಾಜಕೀಯ ದೃಷ್ಟಿಯಿಂದ ನೋಡೋದಾದ್ರೆ ಬಿಜೆಪಿಯಿಂದ ಕಾಂಗ್ರೆಸ್ ಸೇರಲು ಹೆಜ್ಜೆ ಇಡುತ್ತಿರುವ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ಗೆ ಬರೋದು ಮಂಕಾಳು ವೈದ್ಯ ಸೇರಿದಂತೆ ಶಾಸಕರಾದ ಆರ್.ವಿ. ದೇಶಪಾಂಡೆ, ಭೀಮಣ್ಣ ನಾಯ್ಕ್ ಅವರಿಗೆ ಸ್ವಲ್ಪವೂ ಇಷ್ಟವಿಲ್ಲ. ಸದ್ಯ ಹೆಬ್ಬಾರನ್ನ ಸೋಲಿಸೋದಕ್ಕೆ ಯತ್ನಿಸುವ ಮೂಲಕ ಕ್ಷೇತ್ರದಲ್ಲಿ ಹೆಬ್ಬಾರ್ ವರ್ಚಸ್ಸನ್ನ ಕಡಿಮೆಗೊಳಿಸೋದು ಕಾಂಗ್ರೆಸ್ ನಾಯಕರ ಪ್ಲಾನ್ ಆಗಿದೆ. ಈ ನಡುವೆ ಕಾರವಾರ ಶಾಸಕ ಸತೀಶ್ ಸೈಲ್ ಕೂಡ ಕಾರವಾರ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಟ್ಟಿನಲ್ಲಿ ಬಿಜೆಪಿಯ ಬೆಂಬಲದೊಂದಿಗೆ ಸಚಿವ ಮಂಕಾಳು ವೈದ್ಯ ಶಾಸಕ ಶಿವರಾಮ್ ಹೆಬ್ಬಾರನ್ನ ಕಟ್ಟಿಹಾಕೋದಕ್ಕೆ ಟಕ್ಕರ್ ನೀಡುತ್ತಿದ್ದಾರೆ. ಆದರೆ ಮತದಾರರ ಒಲವು ಯಾವ ಕಡೆ ಇದೆ ಎನ್ನುವುದು ಇಂಪಾರ್ಟೆಂಟ್. ಒಟ್ಟಾರೆ ನಾಳೆ ನಡೆಯುವ ಕೆಡಿಸಿಸಿ ಬ್ಯಾಂಕ್ ಹೈ ವೋಲ್ಟೇಜ್ ಚುನಾವಣೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿದ್ದು ಅಭ್ಯರ್ಥಿಗಳ ಹಣೆಬರಹ ಗೊತ್ತಾಗಲಿದೆ. ಮುಂದಿನ ದಿನಗಳಲ್ಲಿ ಹೆಬ್ಬಾರ್ ಅಧ್ಯಕ್ಷ ಸ್ಥಾನಕ್ಕೆ ಏರುತ್ತಾರಾ ಅಥವಾ ನೂತನ ಅಧ್ಯಕ್ಷರಾಗಿ ಮಂಕಾಳು ವೈದ್ಯ ಪಟ್ಟ ಅಲಂಕರಿಸುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.